ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಸೊ ಇದು ಸಂಡೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನಾವು ಸಂಡೇ ಮಂಗ್ಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಹೋಟ್ಲಲ್ಲಿ ಟಿಫನ್ ತಿಂದ್ಕೊಂಡು ಟೀ ಕುಡ್ಕೊಂಡು ಬಂದು ನೋಡಿ. ಇದು ನಮ್ಮ ಶಿವಮೊಗ್ಗ ಬಸ್ ಸ್ಟಾಪ್. ಇದು ಗೌರ್ಮೆಂಟ್ ಬಸ್ ಸ್ಟಾಪ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿದೆ ಅಂತ. ಸೊ ನೋಡಿ, ಇಲ್ಲಿ ಹೋಟೆಲ್ಸು, ಶಾಪಿಂಗ್ ಏನು ಬೇಕಾದ್ರೂ ಇಲ್ಲಿ ಸ್ಮಾರ್ಟ್ ಬಜಾರ್ ಉಂಟು, ಏನು ಬೇಕಾದರೂ ಸಿಗುತ್ತೆ. ನೋಡಿ ಎಷ್ಟು ನೀಟಾಗಿದೆ ನೋಡಿ. ಮುಂಚೆ ಇದ್ದಿಲ್ಲ, ಇದು ಹೊಸ ಬಸ್ ಸ್ಟಾಪು. ಸೊ ಅಲ್ಲಿಂದ ನಾವು ಹೊರಟು ಇಲ್ಲಿ ಶಿವನ ಟೆಂಪಲ್ ಕಾಣ್ತಿದೆ. ಸೊ ಅದು ತುಂಬ ಯಾಕಂದರೆ ನಮ್ಮ ಮದುವೆ ಆಗಿದೆ ಆ ಟೆಂಪಲ್ಲು. ಸೊ ಅಲ್ಲಿಂದ ನಾವು ತೀರ್ಥಹಳ್ಳಿಗೆ ಹೋಗ್ತಾರೆ. ತೀರ್ಥಹಳ್ಳಿಯಿಂದ ಹೋಗಿ ಸೊ ನಾವು ಆಗುಂಬೆ ಮೇಲೆ ಮಂಗ್ಳೂರು ಹೋಗಿದ್ದು. ಸೊ ಡೈರೆಕ್ಟ್ ನಾವು ಮಂಗ್ಳೂರು ಬಸ್ ಸಿಕ್ಕಲಿಲ್ಲ, ಹಾಗಾಗಿ ಉಡುಪಿ ಹೋಗಿ ಉಡುಪಿಯಿಂದ ನಾವು ಮಂಗ್ಳೂರಿಗೆ ಹೋದೋ. ಸೊ ಪ್ರಕೃತಿ ಸೌಂದರ್ಯ ಸವಿಯೋದೇ ಒಂಥರ ಖುಷಿ. ಅದರಲ್ಲೂ ನಮ್ಮ ಮಲೆನಾಡು ಅಂದರೆ ಕೇಳಬೇಕಾದ್ರೆ ನೋಡಿ, ನಾವು ಆಗುಂಬೆ ಇದು ಎಷ್ಟು ಫುಲ್ಲು ಟ್ರಾಫಿಕ್ ಜಾಮ್ ಅಂತಂದರೆ ಅದು ಬೇರೆ ಒನ್ ವೇ ಬೇರೆ. ಸೊ ಅದು ಆಗುಂಬೆ ಘಾಟ್ ಸೆಕ್ಷನ್ ಹೇಗಿರುತ್ತೆ ಅಂತ ನೋಡಿದರೆ ಗೊತ್ತಿರುತ್ತೆ. ತುಂಬ ಅಂದರೆ ಎಲ್ಲರೂ ಸನ್ಸೆಟ್ ನೋಡೋದಕ್ಕೆ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಫುಲ್ಲು ಕಾರು. ನಾವು ಆ್ಯಕ್ಚುಲಿ ಬಸ್ಸಲ್ಲಿ ಹೋಗಿದ್ದು, ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿ ಕಾರಲ್ಲಿ ಹೋಗಿರಲಿಲ್ಲ, ಬಸ್ಸಲ್ಲಿ ಹೋಗಿದ್ದು. ಫುಲ್ಲು ಜಾಮು. ಆ ಬಸ್ಸು ನೋಡಿ ಹೋಗ್ತಾಯಿದ್ರೆ ನಮಗಂತರ ಭಯ ಆಗ್ದಂಗೆ ಆಗ್ತಾಯಿತ್ತು. ಫುಲ್ಲು ಎಷ್ಟು ಚೆನ್ನಾಗಿದೆ ಅಂತಂದರೆ, ಆಗುಂಬೆ ನೋಡಿಲ್ಲ ಅಂದರು ಒಂದು ಸಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ನಾನು ಅಂದ್ಕೊತಿದ್ದೆ, ನಾವು ನೇಪಾಳ ಹೋದಾಗ ಇದೇ ಥರ ಇತ್ತು. ಸೊ ನಾನು ಆಗುಂಬೆಗೆ ನೋಡಿದ್ದೀನಿ. ಸೊ ನೇಪಾಳ ಹೋದಾಗಲೂ ಸೇಮ್ ಇದೇ ಥರ ಫುಲ್ಲು ಪ್ರಕೃತಿ ಸೌಂದರ್ಯನೇ. ಸೊ ನಾವೆಲ್ಲೋ ಹೋಗಿ ನೋಡೋದಕ್ಕಿಂತ ನಮ್ಮಲ್ಲಿರೋ, ನಮ್ಮ ಕರ್ನಾಟಕದಲ್ಲಿರೋದನ್ನೇ ನೋಡಬೇಕಲ್ವ ಅಂತ ಹೇಳೋದಷ್ಟೇ ನನ್ನದು. ಸೊ ಅದರಲ್ಲೂ ನಮ್ಮ ಮಲೆನಾಡು, ನಮ್ಮ ಶಿವಮೊಗ್ಗ ಬಂತು ಅಂದರೆ ತುಂಬ ಪ್ಲೇಸಸ್ ಉಂಟು. ಅದನ್ನು ದಯವಿಟ್ಟು ಶಿವಮೊಗ್ಗ ಬಂದರೆ ಒಂದು ಸಲ ಆಗುಂಬೆ ಬಂದೋಗಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ರೈನಿ ಸೀಸನಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಮಳೆ ಒಂಥರ ಕ್ಲೌಡೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪ್ರಕೃತಿ ಇಷ್ಟಪಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ನಾವು ಉಡುಪಿ ಮಣಿಪಾಲ್ ಬಂದು, ಸೊ ಮಣಿಪಾಲ್ ಹಾಸ್ಪಿಟಲ್ ಇದು. ಅದಾದಮೇಲೆ ಇಲ್ಲಿ ಮುಂದೆ ಸ್ವಲ್ಪ ಮುಂದೆ ಬಂದರೆ ಇದು ಶಿರಡಿ ಸಾಯಿಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ ಅದು. ಸೊ ನಾವು ಮಣಿಪಾಲಿಗೆ ಬಂದು, ಸೊ ಉಡುಪಿಯಿಂದ ನಾವು ಮಂಗಳೂರಿಗೆ ಹೋಗಿದ್ದು. ಸೊ ನಾವು ನೋಡಿ, ಇದು ಮಂಗಳೂರು. ಫೈನಲಿ ನಾವು ಮಂಗಳೂರು ರೀಚ್ ಆದೋ. ನಾವು ಬಂದಿದ್ದೇನಂತಂದರೆ, ನಮಗೆ ತುಂಬ ದಿನದಿಂದ ಕೋಲ ನೋಡಬೇಕು ಅಂತ ಆಸೆ ಇತ್ತು. ಸೊ ಇದು ಬಂದು ಕೊರಗಜ್ಜಂದು. ಸೊ ನಮಗೆ ಬೇಕಾದವ್ರು ತುಂಬ ದಿನ ಯಾವಾಗಲೂ ಹೇಳ್ತಾನೆ ಇದ್ದರು. ಸೊ ಹೋಗೋಕ್ಕಾಗಿಲ್ಲ. ಸೊ ಈ ಸಲ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋಗೋ. ತುಂಬ ಚೆನ್ನಾಗಿತ್ತು. ತುಳುನಾಡಿನ ಜನ ಒಂಥರ ಅವರ ಭಕ್ತಿ, ಅವರ ಆರಾಧನೆ ಒಂಥರ ಡಿಫ್ರೆಂಟಾಗಿರುತ್ತೆ. ಸೊ ಅವರ ನಂಬೋದು ಕೊರಗಜ್ಜ ಮತ್ತು ದೈವ ತುಂಬ ನಂಬ್ತಾರೆ. ಸೊ ತುಳುನಾಡಿನ ಜನದ ಆರಾಧನೆ, ಅವರ ಭಕ್ತಿ ಒಂಥರ ಅವ್ರದ್ದೇ ಆದ ಒಂದು ಆರಾಧನೆ. ಅಂದರೆ ತುಂಬ ನಮ್ಮಲ್ಲಿ ದೇವಸ್ಥಾನಗಳಿಗೆ ಹೋದರೆ ಮಾತಾಡೋದು ಬರೀ ಇದೇ ಇರುತ್ತೆ. ಆದರೆ ಅಲ್ಲಿನ ಜನ ಹೇಗೆ ಅಂದರೆ, ದೇವಸ್ಥಾನಗಳಿಗೆ ಹೋಗಿ ಒಂದು ಏನಾದರೂ ದೇವರ ಕಾರ್ಯಕ್ರಮ ನಡೀತಿದೆ ಅಂತ ಎಷ್ಟು ಸೈಲೆಂಟಾಗಿ, ಎಷ್ಟು ಭಕ್ತಿಯಿಂದ ಕೂತಿರ್ತಾರೆ ಅಂದರೆ ನನಗೆ ಅದೊಂಥರ ಆಶ್ಚರ್ಯ ಅನ್ನಿಸ್ಬಿಡ್ತು. ನಮ್ಮ ಜನ ಎಲ್ಲಾದರೂ ಹೋಯ್ತು ಅಂದರೆ ಹಾಗೆ ಹೀಗೆ ಅಂತಿರ್ತಾರೆ. ಸೊ ಇದು ಕದ್ರಿ ಮಂಜುನಾಥ ಟೆಂಪಲ್ಲು. ಸೊ ಅಲ್ಲಿ
ಗೋಮುಖ ತೀರ್ಥ ಅಂತದ್ದು ಬರ್ತಿದ್ವಿ. ನಾವು ಫೈನಲಿ ಅಲ್ಲಿಂದ ಕದ್ರಿ ಮಂಜುನಾಥ, ಇದು ಮೂಲ ಇಲ್ಲಿನ ಜನ ಮೊದಲು ಇದು ತುಂಬ ನಂಬ್ತಾರೆ. ಧರ್ಮಸ್ಥಳಕ್ಕಿಂತ ಇಲ್ಲಿ ಕದ್ರಿ ಮಂಜುನಾಥ ತುಂಬ ನಂಬ್ತಾರೆ. ಇದು ಕ್ಷೇತ್ರ ಪಾಲಕ ಅಂತಲೂ ಕರೀತಾರೆ. ಸೊ ಇದು ಏನಂತಂದರೆ ಅಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು, ಸೊ ಏನು ಅಂತಂದರೆ ಧರ್ಮಸ್ಥಳದಲ್ಲಿ ಅರ್ಕೆ ಮಾಡೋದು ಕದ್ರಿಲಿ ತೀರಿಸ್ಬೋದು ಅಂತ ಹೇಳಿ, ಕದ್ರಿಲಿ ಅರ್ಕೆ ಮಾಡ್ಕೊಡೋದು ಧರ್ಮಸ್ಥಳದಲ್ಲಿ ತೀರಿಸೋದಕ್ಕಾಗೋದಿಲ್ಲ ಅಂತ ಅಷ್ಟು ಒಂದು ಪವರ್ಫುಲ್ ಅಂತ ಕದ್ರಿ ಮಂಜುನಾಥ. ಸೊ ಫೈನಲ್ ನಾವು ಕದ್ರಿಯಿಂದ ನೆಕ್ಸ್ಟ್ ಇನ್ನೇನು ಹತ್ರನೇ ಬಂದಿದ್ವಿ ಅಂತ ಧರ್ಮಸ್ಥಳ ಬಂದು ಫುಲ್ಲು ಮಳೆ. ಸೊ ನಾವಲ್ಲಿ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಹೋದು. ಅಲ್ಲಿ ಅಕ್ವೇರಿಯಂ ಫಿಶ್ ಎಲ್ಲ ಇತ್ತಲ್ಲ, ಸೊ ಮಕ್ಕಳು ಹೋಗಿ ನೋಡೋಕ್ಕೂ ಒಂಥರ ಖುಷಿ ಇರುತ್ತಲ್ವ ಅಂತ ಹೇಳ್ಬಿಟ್ಟು, ಸೊ ತುಂಬ ವೆರೈಟಿ ಫಿಶಸ್ ಇತ್ತು, ಮಕ್ಕಳು ನೋಡೋಕ್ಕೂ ಒಂಥರ ಖುಷಿ. ಹಂಗಾಗಿ ಅಕ್ವೇರಿಯಂ ಹೋಗೋಕ್ಕೆ ಕರ್ಕೊಳೋದು. ಸೊ ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಧರ್ಮಸ್ಥಳ ಪಾರ್ಕ್ ಉಂಟಲ್ಲ, ಅಲ್ಲೇ ಇದೆ ಇದು. ಎಷ್ಟು ವೆರೈಟಿ ಫಿಶಸ್ ಇದೆ ಅಂತ ತುಂಬ ಚೆನ್ನಾಗಿದೆ. ಸೊ ನಾನು ಟೆಂಪಲ್ ಹತ್ರ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಮಳೆ ಬರ್ತಿದ್ದಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡಾಗ ಲಾಸ್ಟ್ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಅಷ್ಟೇ. ಸೊ ನಾವು ಇಲ್ಲೆಲ್ಲ ಫಿಶ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಮ್ಯೂಸಿಯಮಿಗೆ ಬಂದು, ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ತುಂಬ ದೊಡ್ಡದಾಗಿದೆ ಇದು ಮ್ಯೂಸಿಯಮ್ ಹತ್ರ, ತುಂಬ ಚೆನ್ನಾಗಿದೆ. ಸೊ ನಮಗಿಂತ ಹಿಂದೆ ಬಂದವ್ರನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ನಮ್ಮ ಮನೇಲಿ ಅಂತಿದ್ವು, ಎಷ್ಟು ಪೇಷನ್ಸಿಂದ ನೀನು ನೋಡ್ತಾ ಇದ್ದೆ ಬೇಬಿ ನೀನು ಅಂತ. ಸೊ ಮಕ್ಕಳಿಗೆ ಕೆಲವೊಂದು ತಿಳಿಸೋ ಅಂಥದ್ದು ಇರುತ್ತೆ ಅಲ್ವಾ, ಹೋಗಿ ಸುಮ್ಮನೆ ಏನೋ ನಾವು ಮ್ಯೂಸಿಯಮ್ಗೆ ಹೋದೋ ಬಂದೋ ಅನ್ನೋ ಥರ ಆಗಬಾರ್ದಲ್ವ. ಸೊ ಅದರಲ್ಲೂ ನನ್ನ ಮಕ್ಕಳು ಸ್ವಲ್ಪ ಕ್ವಶನ್ ಕೇಳ್ತಾಯಿದ್ರು, ಮಮ್ಮಿ ಇದೇನು ಅಂತ ಎಲ್ಲ. ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಅವ್ರಿಗೆ ತಿಳಿಸ್ತಾ ಬರ್ತಿದ್ದೆ. ಸೊ ಅವರಿಗೂ ಓದೋ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ನಾವು ಹೋಗಿದ್ದು ಇದನ್ನು ನೋಡಿದ್ದೋ ಅಂತ ಅವ್ರಿಗೆ ಆಗಿನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು, ನಾವು ಇದನ್ನು ನೋಡಿದ್ದು, ನಮ್ಮ ಕಾಲದಲ್ಲಿ ಈ ಥರ ಇರಲಿಲ್ಲ ಅಂತೆಲ್ಲ ನಾನು ತಿಳಿಸ್ತಾ ಬರ್ತಿದ್ದೆ. ಅವರು ಹೌದಾ ಅಂತ. ಅದರಲ್ಲಿ ನಮ್ಮ ಗೊಂಬೆ ಸ್ವಲ್ಪ ಕ್ವಶನ್ ಜಾಸ್ತಿ. ನಮ್ಮ ಗೊಂಬೆಗಿಂತ ನಮ್ಮಮ್ಮ ಅದಕ್ಕೆ ಒಂದು ಹೇಳಿದ್ರೆ ಅದಕ್ಕೆ 10 ಕ್ವಶನ್ ಮಾಡ್ತಿರ್ತಾಳೆ. ಅವಳಿಗೆ ಹೇಳೋ ಅವಶ್ಯಕತೆ ಸಾಕಾಗೋಯ್ತು ನನಗಂತೂ. ಸೊ ಇದೆಲ್ಲ ತೋರಿಸ್ತಾ ಬಂದೆ, ಇದೇನು ಅಂತ. ಇದು ಖಡ್ಗ, ಅವಾಗ ಯುದ್ಧ ಮಾಡಬೇಕಾದ್ರೆ ಬಳಸ್ತಿದ್ರು, ಇದು ಬಂದೂಕು ಅಂತ ಎಲ್ಲ ಹೇಳ್ತಿದೆ. ಹೌದಾ, ಇಷ್ಟು ದೊಡ್ಡದಾಗಿದೆ, ನೀವು ಇದನ್ನೆಲ್ಲ ಇಟ್ಕೊಂಡು ಯುದ್ಧ ಮಾಡ್ತಿದ್ರ ಅಂತ ನಿಮಗೆ ಹಿಸ್ಟ್ರಿಲೆಲ್ಲ ಬರುತ್ತೆ, ಯೂಸ್ ಆಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಮ್ಯೂಸಿಯಮ್ಮು. ಬಟ್ ತುಂಬ ಟಯರ್ಡ್ ಆಗ್ತಿತ್ತು, ಯಾಕಂದರೆ ಫುಲ್ಲು ನಾವು ಹೋದಾಗ 11:30 ಹೋಗಿದ್ದು. ನಾವು ಅಲ್ಲಿಂದ ಹೊರಗೆ ಬಂದಾಗ 3:30 ಆಗಿತ್ತು. ಟೈಮ್ ಆಗಿದೆ ಗೊತ್ತಾಗಲಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಬೆಳಗ್ಗೆ ಟೆಂಪಲಲ್ಲಿ ಊಟ ಮಾಡಿಬಿಟ್ಟು ಹೋಗಿದ್ದು, ಆ ಮ್ಯೂಸಿಯಮ್ ನೋಡ್ಕೊಂಡು ಬರ್ತಿದ್ದಂಗೆ ಎಲ್ಲರೂ ಹೊಟ್ಟೆ ಹಶು ಅಂತಿದ್ರು. ಸೊ ವೆರೈಟಿ ಕ್ಲಾಕ್ಸು, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಲ್ಯಾಂಪು ನೋಡಿ, ಇದೆಲ್ಲ ಇಸ್ತ್ರಿ ಪೆಟ್ಟಿಗೆ ಯಾವ ಥರದಿಂದ ಇಲ್ಲಿ ಬಂತು. ಮತ್ತು ಟೈಪಿಂಗ್ ಮಿಷಿನ್ಸ್ ನೋಡಿ, ಎಷ್ಟು ವೆರೈಟಿ ಟೈಪಿಂಗ್ ಮಿಷಿನ್ಸ್ ಇದೆ. ಮತ್ತಿದು ಲ್ಯಾಂಪು. ಸೊ ಕೆಲವೊಂದು ನಾವು ನೋಡಿರ್ತೀವಿ, ಕೆಲವೊಂದು ನಾವು ನೋಡಿಲ್ಲ. ಸೊ ಆಮೇಲೆ ಇದು ಈಗಿನ ಟ್ರೆಡಿಷ್ನಲ್ದು ಆವಾಗ ಯೂಸ್ ಮಾಡ್ತಿದ್ವಿ ಎಲ್ಲ ಇದೆ. ಸೊ ಹಳೇದ್ರಿಂದ ಹಿಡಿದು ನ್ಯೂ ಹೊಸ ಡಿಸೈನ್ ಇದ್ರವರೆಗೂ ಮಂಚ ಮತ್ತು ಅವ್ರು ಯೂಸ್ ತೊಟ್ಲು ಯಾವ ಥರ ಇರುತ್ತೆ ಎಲ್ಲ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ತಾಳ್ಮೆಯಿಂದ ನೋಡಬೇಕು, ಇಲ್ಲಾಂದರೆ ಸುಮ್ಮನೆ ಹಿಂಗೆ ಬರ್ತೀವಿ ಅಂದರೆ ಏನೋ ಹೋಗ್ತೀವಿ ಅಂತ ಅಷ್ಟೇ. ಏನು ಟಿಕೆಟ್ ಬಂದು 20 ರೂಪಾಯಿ ಟಿಕೆಟ್ ಒಳಗಡೆ ನೋಡೋದಕ್ಕೆ. ಸೊ ನಾವು 20 ರೂಪಾಯಿ ಕೊಟ್ಟು ದೊಡ್ಡದಲ್ಲ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋತೀವಲ್ಲ ಅದು ದೊಡ್ಡದಲ್ವ. ಯೂಟಿಲೈಸ್ ಮಾಡ್ಕೊಳ್ಳೋದು ತುಂಬ, ಅದನ್ನು ನೋಡೋದು, ಅದನ್ನು ತಿಳ್ಕೊಳ್ಳೋದು ಕೆಲವೊಂದು ಇರುತ್ತೆ. ಸೊ ಆ್ಯಕ್ಚುಲಿ ಧರ್ಮಸ್ಥಳ ಹೋಗಬಾರ್ದು ಅಂತಲೇ ಇತ್ತು, ಯಾಕಂದರೆ ಅಲ್ಲಿಂದೊಂದು ಇನ್ಸಿಡೆಂಟ್ ನಡೆದು ತುಂಬ ಅಲ್ಲಿಗೆ ಹೋಗೋದಕ್ಕೆ ಒಂಥರ. ಬಟ್ ದೇವರಲ್ಲಿ ಸತ್ಯ ಇರುತ್ತೆ ಅಲ್ವಾ. ಸೊ ನಮ್ಗೆ ಅಲ್ಲಿ ಹೋಗ್ತಾನೆ ಅಲ್ಲಿ ನೇತ್ರಾವತಿಲಿ ನಾವು ರೂಮ್ ಮಾಡಿದ್ದು. ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಪ್ರಕೃತಿ ಹಾಸ್ಪಿಟ್ಲ್ ಉಂಟು, ಅಲ್ಲಿಂದ ಮುಂದೆ ಬಂದು ಅಲ್ಲಿ ಬೋರ್ಡೇ ಹಾಕಿದ್ದಾರೆ ಸೌಜನ್ಯ ಮನೆ ದಾರಿ ಅಂತ. ಸೊ ತುಂಬ ಮನಸ್ಸಿಗೆ ನೋವಾಯಿತು. ಸೊ ಧರ್ಮಸ್ಥಳ ಮಂಜುನಾಥನ ಸತ್ಯ ಇತ್ತು ಅಂದರೆ ಆ ಹುಡುಗಿಗೆ ನ್ಯಾಯ ಸಿಗಲಿ ಅನ್ನೋದು. ಯಾಕಂದರೆ ನಮಗೂ ಹೆಣ್ಮಕ್ಳು ಉಂಟಲ್ವ, ಅದೊಂದು ಇದರಿಂದ ತುಂಬ ಬೇಜಾರಾಯಿತು. ಸೊ ನಾವು ಅಲ್ಲಿಂದ ಬಂದು ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗಾಗಿ ಫೋಟೋಶೂಟೆಲ್ಲ ಮಾಡಿಕೊಂಡು ಮಳೆಯಲ್ಲೇ ಇಲ್ಲಿ ಪಾರ್ಕಿಗೆ ಹೋದಾಗ ಮಳೆ ಬರ್ತಿತ್ತು. ಸೊ ನಾವು ಕೊಡೆ ಏನೂ ತೊಗೊಂಡೋಗಿಲ್ಲ, ಅಲ್ಲೇ ಪರ್ಚೇಸ್ ಮಾಡಿಕೊಂಡು
ಸೊ 200 ರುಪೀಸ್ ಹೇಳಿದ್ರು. ಇಲ್ಲಿ ಬಂದು 150 ರುಪೀಸು, 50 ರುಪೀಸ್ ಎಲ್ಲೋದು ಒಂದೇ 200 ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇರಲಿ ಅಂತ ಮನೇಲಿ ಈಗ ಒಂದು 5 ಅಂಬ್ರೆಲಾ ಇದೆ, ಮತ್ತು ಇದೊಂದು ಈಗ ಮತ್ತು ಮಳೇಲಿ ನೆನೀತಾರಲ್ಲ ಮಕ್ಕಳು ಅಂದ್ಬಿಟ್ಟು ಇದು ತೊಗೊಂಡು. ಸೊ ಇದೆಲ್ಲ ಫೋಟೋಶೂಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಳೆ ತುಂಬ ಬರ್ತಿತ್ತು, ಮಳೆ ಬರ್ತಿದ್ದರಿಂದ ಫೋಟೋ ತೆಕ್ಕೊಂಡು. ಸೊ ಇದು ಮ್ಯೂಸಿಯಮ್ ಹೊರಗೆ ಬಂದಮೇಲೆ ಫೋಟೋಗಳು ತೆಕ್ಕೊಂಡಿದ್ದು. ಫುಲ್ಲು ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಫೇಸ್ ಅದು ನಮ್ಮ ಗೊಂಬೆ ಮುಖ ಅಂತೂ ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ಫೈನಲಿ ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಸರಿ ಅಂತೇಳಿ 5 o'clock ಆಗಿತ್ತು. ಬ್ಯಾಂಗ್ಳೂರು ಬಸ್ಸಲ್ಲೇ ಸಿಕ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಬ್ಯಾಂಗ್ಳೂರು ಕಡೆಗೆ ಈ ವಿಡಿಯೋ ತಿಳಿಸಲಿಕ್ಕೆ ಬಾಯ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್